ಎಲ್ಲರಿಗೂ ನಮಸ್ಕಾರಗಳು. ದೇವಾಲಯಕ್ಕೆ ಹೋದಾಗ ಅಳು ಬರುತ್ತಾ? ಯಾಕೆ ಹೀಗಾಗುತ್ತೆ? ಅಸಲಿ ಕಾರಣ ಏನು? ಬನ್ನಿ ತಿಳಿಯೋಣ. ದೇವಸ್ಥಾನದಲ್ಲಿ ದೀಪದ ಆರತಿಯು ಪ್ರಕಾಶಮಾನವಾಗಿ ಕಾಣುವುದು ಅಥವಾ ಪ್ರಾರ್ಥಿಸುವಾಗ ಪ್ರಸಾದದ ರೂಪದಲ್ಲಿ ಹೂವು ಕೆಳಗೆ ಬೀಳುವುದು ನೀವು ಸಂಕಲ್ಪ ಸಿದ್ಧಿಯಾಗುವ ಶುಭ ಲಕ್ಷಣಗಳು ಆಗಿರುತ್ತೆ. ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ. ನಮ್ಮ ಧರ್ಮದಲ್ಲಿ ದೇವರನ್ನ ಹೆಚ್ಚು ನಂಬಲಾಗುತ್ತೆ ಹಾಗೂ ಭಕ್ತಿಯಿಂದ ಆರಾಧಿಸಲಾಗುತ್ತೆ. ಅನೇಕರು ಕಷ್ಟಗಳು ಬಂದಾಗ ದೇವರ ಬಳಿ ಅಂದರೆ ದೇವಸ್ಥಾನಗಳಿಗೆ ಬರುವುದುಂಟು. ತಮ್ಮ ಸಮಸ್ಯೆಗಳಿಗೆ ಎಲ್ಲೂ ಪರಿಹಾರ ಸಿಗದಾಗ ಮನುಷ್ಯ ದೇವರ ಮೊರೆ ಹೋಗುತ್ತಾನೆ. ದೇವರ ಮೂರ್ತಿ ಮುಂದೆ ನಿಂತು ಕೈ ಜೋಡಿಸಿ ಬೇಡಿಕೊಳ್ಳುತ್ತಾನೆ. ಆಗ ಆತನ ಮನಸ್ಸು ಶಾಂತವಾಗಿರುತ್ತೆ. ಈ ವೇಳೆ ಕೆಲವರಿಗೆ ವಿಚಿತ್ರ ಅನುಭವಗಳು ಕೂಡ ಆಗುವುದುಂಟು. ಆ ಸಮಯದಲ್ಲಿ ನಮ್ಗೆ ಅರಿವಿಲ್ಲದಂತೆ ಕಣ್ಣುಗಳು ಒದ್ದೆಯಾಗುತ್ತೆ. ಕಣ್ಣಿನಿಂದ ನೀರಿನ ಹನಿಗಳು ಬರುತ್ತೆ. ಹೀಗೇಕೆ ಆಗುತ್ತೆ? ಇದು ಭಕ್ತಿಯ ಪರಾಕಾಷ್ಠೆಯೇ ಎಂಬ ಕುತೂಹಲ ಅನೇಕರಿಗೆ ಇರುತ್ತೆ. ಆತ್ಮಶುದ್ಧೀಕರಣದ ಪ್ರಕ್ರಿಯೆ. ದೇವಸ್ಥಾನದಲ್ಲಿ ಅಳು ಬರುವುದು ಆತ್ಮಶುದ್ಧೀಕರಣದ ಒಂದು ಪ್ರಕ್ರಿಯೆ ಎಂದು ಶಾಸ್ತ್ರಗಳು ಹೇಳುತ್ತೆ. ನಾವು ದೇವಸ್ಥಾನದ ಆವರಣ ಪ್ರವೇಶಿಸಿದಾಗ ಅಲ್ಲಿನ ಸಕಾರಾತ್ಮಕ ಅಲೆಗಳು ನಮ್ಮ ದೇಹವನ್ನ ಸ್ಪರ್ಶಿಸುತ್ತವೆ. ನಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ಒತ್ತಡ, ಅಹಂಕಾರ ಅಥವಾ ನೋವುಗಳು ಆ ಶಕ್ತಿಯ ಪ್ರಭಾವದಿಂದ ಕರಗಲು ಆರಂಭಿಸುತ್ತೆ. ಈ ಭಾವನಾತ್ಮಕ ಬಿಡುಗಡೆಯೇ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತೆ. ಇದು ದೇವರ ಕೃಪೆ ನಮ್ಮ ಮೇಲಿದೆ ಮತ್ತು ನಿಮ್ಮ ಪ್ರಾರ್ಥನೆ ನೇರವಾಗಿ ತಲುಪುತ್ತಿದೆ ಎಂಬುದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಮೈ ಜುಮ್ ಎನ್ನುವಂತಹ ಅನುಭವ. ಇನ್ನು ದೇವಸ್ಥಾನದಲ್ಲಿ ನಮಗೆ ಕೆಲವು ವೈಬ್ ಸಿಗುತ್ತೆ. ಪ್ರದಕ್ಷಿಣೆ ಹಾಕುವಾಗ ಇದ್ದಕ್ಕಿದ್ದಂತೆ ತಂಪಾದ ಗಾಳಿ ತಾಕುವ ಅನುಭವ ಆಗುವುದು ಕೂಡ ಉಂಟು. ಆಧ್ಯಾತ್ಮಿಕ ಅನುಭವ. ಇದರರ್ಥ ನಮ್ಮ ಶರೀರದ ಒಳಗಿರುವ ಚಕ್ರಗಳು ಗಂಟೆ ಶಬ್ದದ ಕಂಪನಕ್ಕೆ ಸ್ಪಂದಿಸುತ್ತೆ. ದೇವರ ದರ್ಶನದ ಸಮಯದಲ್ಲಿ ಮನಸ್ಸಿನಲ್ಲಿ ಬೇರೆ ಏನೂ ಇರದೆ ಶಾಂತತೆ ಮಾತ್ರ ಉಳಿದುಕೊಂಡರೆ ಅದು ಒಳ್ಳೆಯ ಆಧ್ಯಾತ್ಮಿಕ ಅನುಭವ ಎಂದು ಹೇಳ್ಬೋದು. ಇದೇ ಸಮಯದಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಮ ಸುತ್ತಲಿನ ಪ್ರಪಂಚವನ್ನ ಮರೆತು ಕೇವಲ ದೇವರ ಮೂರ್ತಿಯನ್ನ ನೋಡುತ್ತಾ ನೀವು ಲೀನವಾಗುವುದು ನಿಮ್ಮ ಅಂತರಾತ್ಮ ಶುದ್ಧವಾಗುತ್ತಿರುವುದರ ಲಕ್ಷಣವಾಗಿರುತ್ತೆ. ಅಳು ಬಂದ್ರೆ ಹೆದರುವ ಅವಶ್ಯಕತೆ ಇರುವುದಿಲ್ಲ. ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಸದಾ ಮೊಬೈಲ್, ಕೆಲಸದ ಒತ್ತಡದಲ್ಲಿ ಇರುತ್ತೇವೆ. ಆದರೆ ದೇವಸ್ಥಾನದಂತಹ ಪವಿತ್ರ ಸ್ಥಳಗಳಲ್ಲಿ ಕಾಸ್ಮಿಕ್ ಎನರ್ಜಿ ನಮ್ಮ ಮೆದುಳಿನ ಅಲೆಗಳನ್ನ ಶಾಂತಗೊಳಿಸುತ್ತೆ. ಅಲ್ಲಿ ಸಿಗುವ ನಿರಾಳತೆ ಮತ್ತು ಭಕ್ತಿಭಾವದ ಕಣ್ಣೀರು ನಮ್ಮನ್ನು ಮಾನಸಿಕವಾಗಿ ಮತ್ತಷ್ಟು ಸದೃಢಗೊಳಿಸುತ್ತೆ. ಹಾಗಾಗಿ ಮುಂದಿನ ಬಾರಿ ದೇವಸ್ಥಾನಕ್ಕೆ ಹೋದಾಗ ನಿಮ್ಗೆ ಅಳು ಬಂದ್ರೆ ಗಾಬರಿ ಆಗಬೇಡಿ. ಅದು ನಿಮ್ಮೊಳಗಿನ ನಕಾರಾತ್ಮಕತೆಯನ್ನ ಹೊರಹೋಗಿ ಪವಿತ್ರತೆ ತುಂಬಿಕೊಳ್ಳುತ್ತಿರುವ ಸಂಕೇತ ಅಂತ ಭಾವಿಸಿ.